ಶಿಕ್ಷಣ ಸಂಸ್ಥೆಗಳಲ್ಲಿ ರ್ಯಾಗಿಂಗ್ ಸಂಪೂರ್ಣ ನಿಷೇಧವಾಗಿದ್ದರೂ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದು ಪೊಲೀಸ್ ವ್ಯವಸ್ಥೆಯ ವೈಫಲ್ಯ ಎಂದು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಹೇಳಿಕೆ ನೀಡಿದ್ದಾರೆ. ರ್ಯಾಗಿಂಗ್ ವಿರುದ್ಧ ಕೇಂದ್ರ ಸರ್ಕಾರದ ಕಾನೂನು ಹಾಗೂ ನಿಯಮಗಳು ಈಗಾಗಲೇ ಜಾರಿಯಲ್ಲಿವೆ. ಆದರೂ ರಾಜ್ಯದ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂತಹ ಪ್ರಕರಣಗಳು ನಡೆಯುತ್ತಿವೆ. ಇದನ್ನು ತಡೆಯುವುದು ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ಜವಾಬ್ದಾರಿ. ಕೆಲವು ಕಡೆಗಳಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕೇವಲ ಹೆಸರು ಊರು ಕೇಳುವುದಕ್ಕೆ ಸೀಮಿತವಾಗದೆ ಅಸಭ್ಯವಾಗಿ ವರ್ತಿಸುವುದು, ಅವಮಾನಿಸುವುದು ಹಾಗೂ ಮಾನಸಿಕ ಕಿರುಕುಳ ನೀಡುವ ಘಟನೆಗಳು ನಡೆಯುತ್ತಿದೆ. ಇಂತಹ ಘಟನೆಗಳು ಸೂಕ್ಷ್ಮ ಮನಸ್ಸಿನ ವಿದ್ಯಾರ್ಥಿಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ ಎಂದು ಅವರು ಎಚ್ಚರಿಸಿದ್ದಾರೆ. ಪ್ರತಿ ಕಾಲೇಜಿನಲ್ಲಿ ಆಂಟಿ ರ್ಯಾಗಿಂಗ್ ಸಮಿತಿ ಇರಬೇಕು. ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಆರಂಭದಲ್ಲೇ ಅವರ ಹಕ್ಕುಗಳು, ಸಮಸ್ಯೆ ಎದುರಾದರೆ ಸಂಪರ್ಕಿಸಬೇಕಾದ ಮಾರ್ಗಗಳ ಬಗ್ಗೆ ಜಾಗೃತಿ ನೀಡಬೇಕು. ಪೊಲೀಸ್ ಇಲಾಖೆ, ಕಾಲೇಜು ಆಡಳಿತ ಹಾಗೂ ಕೌನ್ಸಿಲರ್ಸ್ಗಳು ಸೇರಿ ಆಂಟಿ ರ್ಯಾಗಿಂಗ್ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ನಡೆಸಬೇಕು ಎಂದಿದ್ದಾರೆ. ರ್ಯಾಗಿಂಗ್ ಅನ್ನೋದನ್ನು ಟೋಟಲ್ ಆಗಿ ಬ್ಯಾನ್ ಮಾಡುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಕೇಂದ್ರ ಸರ್ಕಾರದ್ದು ಇದೆ, ಎಲ್ಲ ಲಾ ಬುಕ್ಕಲ್ಲೇ ಇದೆ. ಈಗ ಪುನಃ ವರ್ಷಕ್ಕೆ ಒಂದೆರಡು ಸತಿ ನಮಗೆ ಕೇಳಿ ಬರ್ತದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಜಾಸ್ತಿ ಇದೆ. ಎಲ್ಲ ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ರ್ಯಾಂಕಿಂಗನ್ನು ಕಂಪ್ಲೀಟಾಗಿ ನಿಲ್ಲಿಸುವಲ್ಲಿ ನಮ್ಮ ಪೊಲೀಸ್ ಸಿಸ್ಟಮ್ ಫೇಲಿಯರ್ ಆಗಿದೆ. ರ್ಯಾಗಿಂಗನ್ನು ನಿಲ್ಲಿಸಬೇಕಾದದ್ದು ಬಹಳ ಮುಖ್ಯ. ಯಾಕಂತಂದರೆ ರ್ಯಾಗಿಂಗ್ನಲ್ಲಿ ಕೆಲವರು ಖಾಲಿ ಹೆಸರು ಕೇಳ್ತಾರೆ, ಊರು ಕೇಳ್ತಾರೆ. ಕೆಲವರು ಬಹಳ ಅಸಭ್ಯವಾಗಿ ಅವರನ್ನು ನಡೆಸ್ಕೊಳ್ತಾರೆ. ಬೇರೆ ಬೇರೆ ರೀತಿಯ ಶಬ್ದಗಳಿಂದ ಅವರನ್ನು ಹೀಯಾಳಿಸ್ತಾರೆ. ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಹೇಳ್ತಾರೆ. ಅಂದರೆ ಅವರಿಗೆ ಒಂದು ಇನ್ಸಲ್ಟ್ ಮಾಡುವ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಸೆನ್ಸಿಟಿವ್ ಇರುವಂಥ ವಿದ್ಯಾರ್ಥಿಗೆ, ಫಸ್ಟ್ ಇಯರಿಗೆ ಬಂದಂಥ ಸೆನ್ಸಿಟಿವ್ ವಿದ್ಯಾರ್ಥಿ ಯಾರಿದ್ದಾರೆ ಅವನಿಗೆ ಅದನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವು ಸತಿ ಭಾಳ ಮಾಡಬಾರ್ದನ್ನು ಆ ಮಕ್ಕಳು ಮಾಡಿದ್ದು ಸಹ ನಾವು ಕೇಳಿದ್ದೇವೆ. ಹಾಗಾಗಿ ರ್ಯಾಂಕಿಂಗನ್ನು ನಿಲ್ಲಿಸಬೇಕಾದದ್ದು ಪೊಲೀಸರ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಯಾಕಂದರೆ ನಾವು ಆ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯವನ್ನು ಕೊಡಬೇಕು, ವಿದ್ಯಾರ್ಥಿಗಳಿಗೆ ನಾವು ಧೈರ್ಯವನ್ನು ಕೊಡಬೇಕು. ಎಲ್ಲೋ ಒಂದು ಕಡೆ ಅವ ಕಲೀಲಿಕ್ಕೆ ಬಂದಾಗ ನಿಮಗೆ ಕಲೀಲಿಕ್ಕೆ ಅನುಕೂಲವಾಗುವಂಥ ವಾತಾವರಣವನ್ನು ಸಮಾಜ ಸೃಷ್ಟಿ ಮಾಡಿಕೊಡ್ಬೇಕು. ಸಮಾಜ ಸೃಷ್ಟಿ ಮಾಡಿಕೊಡ್ಬೇಕಾದ್ರೆ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಗಮನವನ್ನು ಇಟ್ಕೊಳ್ಬೇಕು.